Hey everyone, welcome back to our YouTube channel. This is our day 2 log. So we are just landing in Pune airport. ನಾವು ಪುಣೆ ಏರ್ಪೋರ್ಟ್ ರೀಚ್ ಆಗುವಾಗ ಆಲ್ಮೋಸ್ಟ್ 1:30 ಆಗಿತ್ತು. ಆಮೇಲೆ ನಮ್ಮ ನೆಕ್ಸ್ಟ್ ಫ್ಲೈಟ್ ಇದ್ದಿದ್ದು 6 ಗಂಟೆಗೆ. ಸೊ ಅಲ್ಲಿ ನಂಗೆ ಹೇಗಪ್ಪ ಟೈಮ್ ಪಾಸ್ ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿ ಮಲ್ಗೋಕ್ಕೆ ಸ್ಲೀಪಿಂಗ್ ಕೋಚಸ್ ಎಲ್ಲ ಇತ್ತು. ಹೋಗಿ ಮಲ್ಕೊಂಡು ಫ್ರೆಶ್ ಅಪ್ ಆದ್ವಿ. ನಮ್ಮದು ಕನೆಕ್ಟಿಂಗ್ ಫ್ಲೈಟ್ ಇದ್ದಿದ್ದರಿಂದ ನಮಗೆ ಹೊರಗಡೆ ಹೋಗೋಕ್ಕೆ ಅವಕಾಶ ಇರಲಿಲ್ಲ. ಸೊ ಅಲ್ಲೇ ಫ್ರೆಶ್ ಅಪ್ ಆದ್ವಿ. ನಿದ್ದೆನೂ ಸರಿಯಾಗಿ ಬರಲಿಲ್ಲ, ನಮಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಇದು ಕ್ವಿಕ್ಕಾಗಿ ರೆಡಿಯಾಗಿ ಫ್ಲೈಟ್ ಕ್ಯಾಚ್ ಮಾಡಿದ್ವಿ. So we are heading towards Delhi airport. ಸೊ ನಾವು ಪುಣೆ ಏರ್ಪೋರ್ಟಿಂದ ಡೆಲ್ಲಿ ಏರ್ಪೋರ್ಟಿಗೆ 8:30ಗೆ ರೀಚ್ ಆದ್ವಿ. ಅಲ್ಲಿ ಒಂದು 5 ಮಿನಿಟ್ಸು ನಮಗೆ ಫ್ರೀ ಇದ್ದಿಲ್ಲ. ಕ್ಯಾಬ್ ಆಲ್ರೆಡಿ ರೆಡಿ ಆಗಿದ್ದರಿಂದ ನಾವೆಲ್ಲ ಇಮಿಡಿಯೇಟ್ಲಿ ಕ್ಯಾಬ್ ಕ್ಯಾಚ್ ಮಾಡಿಕೊಂಡು ಸೊ ಇದಕ್ಕೆ ಸೋಮಪ್ರಯಾಗಕ್ಕೆ, ಡೆಲ್ಲಿಯಿಂದ ಸೋಮಪ್ರಯಾಗಕ್ಕೆ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ವಿ. 12 ಅವರ್ಸ್ ಜರ್ನಿ ಇತ್ತು. ಸೊ ಇಮಿಡಿಯೇಟ್ಲಿ ಹೊರಟ್ಬಿಟ್ವಿ. ಲೆಟ್ಸ್ ಗೋ. ನಾವು ಸೋಮಪ್ರಯಾಗ್ ರೀಚ್ ಆಗಿದ್ದು ಆಲ್ಮೋಸ್ಟ್ 1:30 ಆಗಿತ್ತು ನೈಟ್. ಸೊ ಬಂದುಬಿಟ್ಟು ಒಂದು ಕ್ವಿಕ್ ನ್ಯಾಪ್ ಮಾಡಿಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಟ್ವಿ ಟ್ರೆಕ್ಕಿಂಗ್ ಮಾಡೋಣ ಅಂತ. ಆಲ್ಮೋಸ್ಟ್ 4:15 ಆಗಿತ್ತು ನಾವು ರೂಮ್ ಬಿಡುವಾಗ. ಸೊ ಕೆಳಗೆ ಬಂದು ನೋಡಿದ್ರೆ ಕ್ಯೂ ನೋಡಿಬಿಟ್ಟು ನಮ್ಗೆ ಆಶ್ಚರ್ಯ ಆಗ್ಬಿಡ್ತು, ಹೆಂಗಪ್ಪ ಹೋಗೋದು ಇವಾಗ ಅಂತ. ಅಲ್ಲಿರೋ ಕ್ಯೂ ನೋಡಿ ಸುಸ್ತಾಗೋಯ್ತು. ಸೊ ಇಮಿಡಿಯೇಟ್ಲಿ ಏನು ಮಾಡಿದ್ವಿ, ಅಲ್ಲಿ ಲೋಕಲ್ ಅವ್ರನ್ನ ಯಾರನ್ನಾರ ಪರಿಚಯ ಮಾಡ್ಕೊಳ್ಳೋಣ ಅಂತೇಳಿ ಅಲ್ಲಿ ನಮ್ಗೆ ರೂಮ್ ಕೊಟ್ರಲ್ಲ, ರೂಮ್ ಅವ್ರ ಹತ್ರನೇ ಮಾತಾಡಿಕೊಂಡು ಒಬ್ಬರು ಈ ಕುದುರೆವಾಲ ಅವ್ರನ್ನ ಪರಿಚಯ ಮಾಡಿಕೊಟ್ರು. ಅವ್ರ ಗೈಡ್ಲೈನ್ಸಲ್ಲೇ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹಾಯ್, ಗುಡ್ ಮಾರ್ನಿಂಗ್. ಇವಾಗ ನಾವು ಕೇದಾರ್ನಾಥ್ ಟ್ರೆಕ್ಕಿಂಗಿಗೆ ಹೊರಡ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ. ಇವಾಗ ಎಷ್ಟು ಕ್ಯೂ ಇದೆ ನೋಡಿ. ಇವಾಗಿಂದನೇ ಇಲ್ಲಿಂದ ಕ್ಯೂ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ. ಇಲ್ಲಿಂದ ಅಲ್ಲಿ ಆಲ್ಮೋಸ್ಟ್ ನಾವು ಸ್ಟೇ ಮಾಡ್ತಿರೋ ರೂಮ್ ತನಕನೂ ಇದೆ ಕ್ಯೂ. ತುಂಬ ರಶ್ ಇದೆ, ಅದಕ್ಕೆ ಕಷ್ಟ ಇರಬೇಕು. ತುಂಬ ಚಳಿ ಇದೆ, ಬೆಳಿಗ್ಗೆನೇ ತುಂಬ ಚಳಿ ಇದೆ. ಸ್ನೋಫಾಲ್ ಏನೂ ಇಲ್ಲ, ಇನ್ನು ನೋಡಬೇಕು ಹೇಗೆ ಅಂತ. ಎಲ್ಲ ಹೇಳ್ತಿದ್ರೆ ಮಳೆ ಬರುತ್ತೆ ಅಂತ ರೈನ್ಕೋಟ್ ತಂದಿಲ್ಲ ನಾವು. ಗುಡ್ ಮಾರ್ನಿಂಗ್ ಆಲ್. ನಾವೀಗ ಬೆಳಿಗ್ಗೆ ಹೊರಟ್ವಿ. ಇವಾಗ ರೂಮ್ಗೆ ಈ ಕಡೆ ಕ್ಯೂ ನೋಡಿ ಎಷ್ಟು ಇದೆ, ಅವಸೂಸಲೆ. ಇನ್ನೂ ಬೆಳಿಗ್ಗೆ 5 ಗಂಟೆ. ನಾವೀಗ ಎಲ್ಲ ಎದ್ದು ಇಷ್ಟು ಕ್ಯೂ ಅಲ್ಲಿ ನಿಲ್ಲೋಕೆ ಆಗಲ್ಲ ಅಂಥೇಳಿ ಈಗ ನಾವೀಗ ಬುಕ್ ಮಾಡ್ಕೊಂಬಿಟ್ವಿ. ಗೊತ್ತಲ್ಲ VIP ಎಂಟ್ರಿ ಹಿಂಗಿರುತ್ತೆ ಅಂತೇಳಿ, ಆ ಥರ ಆಫ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಈಗ. ತುಂಬ ಚಳಿ ಇದೆ. ಈ ಚಳಿಲಿ ಫುಲ್ಲು ನಾವೀಗ ಎಲ್ಲ ಏನು ಸೇಫ್ಟಿ ಮೆಜರ್ಸ್ ಎಲ್ಲ ಏನು ಬೇಕೋ ಅದೆಲ್ಲ ರೆಡಿ ಮಾಡಿಕೊಂಡು ನಾವೊಂದು ಕುದುರೆನ ಬುಕ್ ಮಾಡಿಕೊಂಡು ನಾವೀಗ ಎಲ್ಲ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನಿಲ್ಲಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ರೂಮ್ ಮಾಡಿದ್ವಲ್ಲ, ಬುಕ್ ಮಾಡ್ಕೊಂಡಿದ್ವಲ್ಲ, ಅವ್ರ ಹತ್ರನೇ ಹೇಳ್ಬಿಟ್ಟು ಇವಾಗ ಎಲ್ಲ ಬುಕ್ ಮಾಡ್ಕೊಂಡ್ವಿ. ಅವ್ರಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಏನೋ VIP ಎಂಟ್ರಿಯಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಏನು ಮಾಡ್ತಾರೆ ನೋಡಬೇಕು. ಸೊ ಹಾಗಾಗಿ ಎಲ್ಲ ನಾವು ಮಾಡ್ಕೊಡ್ತೀವಿ, ಎಲ್ಲ ನಾವು ನೋಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಹೋದ್ಮೇಲೆ ಗೊತ್ತಾಗುತ್ತೆ ಇಲ್ಲಿದ್ದು ಯಾರಿದು ಇದೆ ಏನಿದೆ, ನೀವೆಲ್ಲ ನೋಡ್ತಾ ಇರ್ತೀರ. ಇಲ್ಲಿಂದ ಬುಕ್ ಮಾಡ್ಕೊಂಡು ಹೋದ್ರೇ ಬೆಟರ್. ಸೊ ಯಾಕೆ ಅಂತ ಹೇಳಿದರೆ, ನಾವು ಇದನ್ನೇನಕ್ಕೆ ತೊಗೊಂಡ್ವಿ ಅಂತ ಹೇಳಿದರೆ, ಇಲ್ಲಿಂದ ನಾವು ಟ್ರೆಕ್ಕಿಂಗ್ ಮಾಡ್ತೀವಿ ಅಂತ ಹೇಳಿದರೆ 10 ಅವರ್ಸ್ ಬೇಕಂತೆ ಒನ್ ಸೈಡು. ಆ್ಯಂಡ್ ಮ್ಯಾನೇಜ್ ಮಾಡೋಕ್ಕೋಸ್ಕರ ನಾವು ಅದನ್ನು ಕುದುರೆ ತೊಗೊಂಡಿರೋದು. ಯಾಕೆಂದರೆ ನಾವು ಬದ್ರಿನಾಥ್ ಕವರ್ ಮಾಡೋ ಪ್ಲಾನಲ್ಲಿದ್ದೀವಿ ಇವತ್ತೇ ಮೀನ್ಸ್ ಅಲ್ಲಿ ಇವತ್ತು ನೈಟ್ ಅಟ್ಲೀಸ್ಟ್ ರೀಚ್ ಆಗೋಣ ಅಂತೇಳಿ. ಸೊ ಇದಾದರೆ 4 ಅವರ್ಸ್ 8 ಅವರ್ಸ್ ಅಂತೆ. ಮಧ್ಯದಲ್ಲಿ 1 ಅವರ್ 1.5 ಅವರ್ ದರ್ಶನಕ್ಕೆ. ಸೊ ನಿಮಗೆ ಏನೇನು ಬೇಕು, ಈಗ ಅದೇ ಶಾಲ್ಸ್ ಅಂತ ಹೇಳಿದಲ್ಲ, ಆ ಥರದ್ದೆಲ್ಲ ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಇಲ್ಲೇ ಸಿಗುತ್ತೆ. ಬಟ್ ಅವ್ರದ್ದು ನಾರ್ಮಲಾಗಿ ರೇಟ್ ಇರೋಲ್ಲ. ಆದಷ್ಟು ನಿಮ್ಮ ಹತ್ರ ಇರೋದನ್ನೇ
ತಗೊಂಡು ನೀವು ಟ್ರೆಕ್ಕಿಂಗ್ ಪ್ಲಾನ್ ಮಾಡ್ಕೊಂಡು ಬರೋದು ಒಳ್ಳೇದು. ಅಷ್ಟೇ ನೋಡೋಣ, ಹೋಗ್ತಾ ಹೋಗ್ತಾ ಸಿಗ್ತೀವಿ ಆಯಿತಾ. ಸ್ಟೇ ಟ್ಯೂನ್. ಬಾಯ್ ಬಾಯ್. ಜೀಪ್ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲ ಸಂಧಿ ಬಂದಿಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಅದೇ ನಮಗೆ ಎಲ್ಲಿ ಹೋಗ್ತೀವಿ ಏನೂ ಗೊತ್ತಿಲ್ಲ. ಅವ್ರು ಸುಮ್ಮನೆ ಬ್ಲೈಂಡ್ ಆಗಿ ಅವ್ರ ಹಿಂದೆ ಫಾಲೋ ಮಾಡ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ ಇಷ್ಟೊಂದು ಇದು ಜಾಗ ಇಲ್ಲ ಅಂದ್ರೆ ಜಾಗ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೂಳು ಗೈಡ್ ಇದ್ದು ಬಂದ ಕಷ್ಟ ಆಯ್ತಾ. ಇಲ್ಲಿ ಗೈಡ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಕರ್ಕೊಂಡು ಹೋಗಿ. ಯಾರು ಲೋಕಲವ್ರನ್ನ ಕರ್ಕೊಂಡು ಅವ್ರ ಹತ್ರ ಬುಕ್ ಮಾಡ್ಕೊಂಡೆ ಹೋದರೆ ಒಳ್ಳೆಯದು, ಎಂಟ್ರಿ ಎಲ್ಲ ಆಗುತ್ತೆ ಬೇಗ ಬೇಗ. ತುಂಬ ಲಾಂಗ್ ಟೈಮ್ ಕ್ಯೂ ಅಲ್ಲಿ ನಿಲ್ಲೋದಾಗುತ್ತೆ. ಪಾಯ್ಪುರ ದಯ ಉಂಟುಂಡಾತ ನೋಡಿ ಇಲ್ಲಿ. ಇಷ್ಟು ಬೆಳಿಗ್ಗೆನೆ ಗಾಡಿ ಎಲ್ಲ ಫುಲ್ ಅಂತ ಹೇಳ್ತಾ ಇದ್ದಾರೆ. ಇಷ್ಟೊಂದು ಗಾಡಿ ಇದೆ, ಒಂದು ಗಾಡಿನೂ ಸಿಗ್ತಲ್ಲ. ಅವರು ಗೈಡ್ ಇದ್ದೂ ಸಿಗ್ತಾಯಿಲ್ಲ ನಮಗೆ ಗಾಡಿ. ಅಥವಾ ಗೈಡ್ ಇತ್ತುಂಡಲ್ಲ ಗಾಡಿ ಪ್ರಾಬ್ಲಮ್ ಉಂಟುಂಡು. ಗಾಡಿ ಫುಲ್ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ಗಾಡಿ ಹೋಗ್ತಾ ಇರೋ ರೀತಿ ನೋಡಿದ್ರೆ ನಮಗೆ ಸೀರಿಯಸ್ಲಿ ನಾವು ಗೈಡ್ ತೊಗೊಂಡಿದ್ದು ಒಳ್ಳೇದಾಯ್ತು ಆ್ಯಕ್ಚುಲಿ ಅಲ್ವಾ. ಗೈಡ್ ತೊಗೊಂಡಿದ್ದು ಒಳ್ಳೇದಾಯ್ತು. ಗೈಡ್ ತೊಗೊಂಡಿದ್ದು ಫೈನಲಿ ನಾವೀಗ ಜೀಪಲ್ಲಿ ಕೂತ್ಕೊಂಡಿದ್ದೀವಿ, ಸಿಕ್ಕಿದೆ. ನಾವು 3 ಜನ ಹೋಗ್ತಿರೋದು. ಅಪ್ಪನ ಒಂದೇ ರೊಟ್ಟಿ ನಾವೀಗೆಲ್ಲ ಹೊರಟಿದ್ದೀವಿ. ಈಗ ನೋಡೋಣ, ಫೈನಲಿ ಗಾಡಿ ಸಿಕ್ತು. ಇನ್ನು ಇದಕ್ಕೆ 50 ರೂಪೀಸ್ ಆಗುತ್ತೆ ಆ್ಯಕ್ಚುಲಿ ಚಾರ್ಜಸ್. ಸೊ ಗೌರಿಗುಂಡಿಂದ ಗೋಡದು ರೈಡ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಅಲ್ಲಿ ಅಪ್ಡೇಟ್ ಕೊಡ್ತೀವಿ ಹೇಗಿದೆ ಏನು ಅಂತೇಳಿ. ನಾವೀಗ ಕುದುರೆ ಕ್ಯಾಚ್ ಮಾಡೋಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಸೊ ನಮ್ಮ ಹುಡುಗಿ ನೋಡಿ ಇಲ್ಲಿ ಹಿಂಗೆ ಫುಲ್ಲು ಹೈಫೈ ಆಗಿ ನಡೆಯೋದು ಪಲ್ಲಕ್ಕಿ. ಸೊ ಇದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಸೀನಿಯರ್ ಸಿಟಿಸನ್ಸ್ ಇರ್ತಾರಲ್ಲ ಅವರಿಗೆಲ್ಲ ಇದೆಲ್ಲ ಕರ್ಕೊಂಡು ಹೋಗ್ತಾರೆ.
ಸೊ ಇದು ನಾವು ಟ್ರಕ್ಕಿಂಗ್ ಹೋಗ್ತಿರೋದು. ಸೊ ಇದು ಚಿಕ್ಕ ಮಕ್ಕಳಿಗೆ ಮೀನ್ಸ್ ಒಂದು ವೇಟ್ ಮೇಲೆ ಅದು ಡೋಲಿ ಡಿಸೈಡ್ ಆಗುತ್ತೆ. ಸೊ ಪ್ರೈಸ್ ಅಷ್ಟೇ ಇರುತ್ತೆ, 10-15 ಸಾವಿರ ಹಂಗೆಲ್ಲ ಅಪ್ ಆ್ಯಂಡ್ ಡೌನ್ ಎಲ್ಲ ಕೇಳ್ತಾರೆ. ನೀವು ಇಲ್ಲಿ ಲೋಕಲಲ್ಲೇ ಬಂದು ಮಾತಾಡ್ಕೊಂಡ್ರೆ ಒಳ್ಳೇದು. ನೋಡಿ ಇಲ್ಲಿ ಇವಾಗ ಮೇಲೆ ಬಂದ್ವಿ, ಹೋಗ್ತಾ ಇದ್ದೀವಿ. ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ನಡ್ಕೊಂಡು ಹೋಗೋದಿದೆಯಲ್ಲ ತುಂಬಾ ಹಾರಿಬಲ್ ಆಗಿದೆ. ಈಗ ನಾನು 50 ಸ್ಟೆಪ್ಸ್ ಬಂದೆ ಆಗ್ತಾಯಿತ್ತು, ಮನೆ ಸುಸ್ತಾಗೋಯ್ತು. ನಿಜ ಗ್ರೇಟ್ ನಡ್ಕೊಂಡು ಹೋಗೋದು. ತುಂಬ ಕಷ್ಟ ಇದೆ ಟ್ರೆಕ್ಕಿಂಗು. ಸ್ಟಿಲ್ ನಡ್ಕೊಂಡು ಹೋಗ್ಬಿಟ್ಟು ಮಿಟ್ಟು ಕೂತ್ಬಿಟ್ಟು ಆ ಫೀಲ್ ಇರುತ್ತಲ್ವಾ, ಅದೆಷ್ಟು ಚೆನ್ನಾಗಿರುತ್ತಲ್ವಾ. ನಮಗೂ ಆ್ಯಕ್ಚುಲಿ ಟ್ರೆಕ್ಕಿಂಗ್ ಮಾಡುವ ನಡ್ಕೊಂಡೇ ಹೋಗುವ ಅಂತ ಇತ್ತು, ಆದರೆ ಟೈಮ್ ಮ್ಯಾನೇಜ್ ಆಗಲ್ಲ ಅಂತ ಕುದುರೆ ತಗೊಳ್ಳುವ ಅಂತ ಇದು ಮಾಡಿದ್ವಿ. ಏನೋ 4 ಅವರಲ್ಲಿ ಕರ್ಕೊಂಡು ಹೋಗ್ತಾರಂತೆ ಮೇಲೆ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ, ಎಷ್ಟು ಗಂಟೆಗೆ ಅಲ್ಲಿ ರೀಚ್ ಆಗ್ತೀವಿ, ಎಷ್ಟು ಗಂಟೆಗೆ ಕೆಳಗಡೆ ಬರ್ತೀವಿ ನೋಡೋಣ. 1000 ರೂಪೀಸ್ ಚೌಕಸಿ ಮಾತಾಡಿದ್ದಕ್ಕೆ ಅಲ್ಲಿಂದ ಇಲ್ಲಿ ನಡ್ಸ್ಕೊಂಡು ಕರ್ಕೊಂಡ್ಬರ್ತೇನೆ. ಇನ್ನು ಕೂದಲು ದಾರಿನೇ ಸಿಕ್ಕಿಲ್ಲ. ಅವ್ರು ಆ್ಯಕ್ಚುಲಿ 6,500 ಹೇಳಿದರು, ನಾವು ಸ್ವಲ್ಪ ಮಾತಾಡಿ ಕಮ್ಮಿ ಮಾಡಿಸಿದ್ವಿ. ನಮಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಗೋಡಾ ಪಾಯಿಂಟ್ ಎಲ್ಲಿ ಅಂತ. ಸೊ ಅಲ್ಲಿ ತನಕ ನಾವು ನಡಿಲೇಬೇಕು ಒಟ್ಟಿನಲ್ಲಿ ಆಯ್ತಾ, ನಡ್ಕೊಂಡು ಹೋಗಲೇಬೇಕು. ಬರೀ ಇನ್ನೂ ನಾವು 1 ಕಿಲೋಮೀಟರ್ ಬಂದಿಲ್ಲ ಮೋಸ್ಟ್ಲಿ, ಅಷ್ಟಕ್ಕೆ ಸುಸ್ತಾಗ್ಬಿಟ್ಟಿದೆ. ಒಳಗಡೆ ಎಲ್ಲ ಚಂಡಿಯಾಗಿ ಹೋಗಿದೆ ಈಗ ಆಲ್ರೆಡಿ. ಚಳಿನ ಗೊತ್ತಾಗಲ್ಲ, ಆ ಥರ ಚಳಿ ಹೋಗ್ಬಿಡ್ದು, ಆದ್ರೆ ಶೆಕೆ ಆಗುತ್ತೆ. ನೀರೆಲ್ಲ ಮಾತ್ರ ಎಷ್ಟು ಪ್ಯೂರ್ ಆಗಿದೆ ಅಂತ ಹೇಳಿದ್ರೆ ಸೋಪ್ ತಗೊಂಬಂದು ಇಲ್ಲೇ ಸ್ನಾನ ಮಾಡ್ಬೋದು ಅಷ್ಟೇ. ಅಲ್ಲಿಗೆ ಕೋಲ್ಡ್ ಮಾತ್ರ ಹಾಗೆ ಇರುತ್ತೆ, ಫ್ರಿಜ್ಜಿಂದ ಇದ್ದಂಗೆ. ಐಸ್ ವಾಟರ್ ಏನಾದರೂ ಕಾಫಿ ತಿಂಡಿ ತಿಂದು ಕೈ ತೊಳೆಯೋಕ್ಕೂ ಆಗಲ್ಲ, ಆ ಥರ ಕೋಲ್ಡ್ ವಾಟರ್ ಆಯ್ತಾ. ನಮ್ಮ ಪುಣ್ಯಕ್ಕೆ ಮಳೆ ಇಲ್ಲ, ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಏನೋ ಗೊತ್ತಿಲ್ಲ, ನೋಡುವ. ಪರವಾಗಿಲ್ಲ, ಅಪ್ರೋಚ್ ಅಂತಂದು ಒಳ್ಳೆಯ. ನಾವು ಕೇಳಿರೋ ಫೀಡ್ಬ್ಯಾಕ್ ಪ್ರಕಾರ ಇಲ್ಲಿ ಕುದುರೆ ಸಿಗೋದೇ ಕಷ್ಟ ಅಂತ ಹೇಳ್ತಾ ಇದ್ರು. ನೋಡಿದ್ರೆ ಬಂದು ಕೇಳ್ತಾ ಇದ್ದಾರೆ ಕುದುರೆ ಬೇಕಂತ. ಬೆಳಿಗ್ಗೆ ಅಂತ ಕೇಳ್ತಾ ಇದ್ದಾರೆ, ಏನೋ ಗೊತ್ತಿಲ್ಲ. ನಾವು ಅದಕ್ಕೆ ರಿಸ್ಕೇ ಬೇಡ ಅಂತ ಅಲ್ಲಿಂದನೇ ಬುಕ್ ಮಾಡ್ಕೊಂಡು ಬಂದ್ಬಿಟ್ವಿ. ಲಾಸ್ಟ್ ಮಂತ್ ಅಲ್ವಾ, ಸೊ ಹಾಗಾಗಿ ಎಲ್ಲ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿನೇ ಇದೆ. ನೋಡಿ ಈ ಥರ ಎಲ್ಲ ಕರ್ಕೊಂಡು ಹೋಗ್ತಾರೆ. ಇದೇ ಗೋಡಾ ಪಾಯಿಂಟ್ ಬಂದ್ವಿ ಫೈನಲಿ ರೀಚ್ ಆದ್ವಿ. ಗೋಡಾ ಸ್ಪಾಟ್ ಯಾವುದು ಕೊಡ್ತಾರೋ ಗೊತ್ತಿಲ್ಲ. ಕರೀತಾ ಇದ್ದಾರೆ. ಮತ್ತೆ ಹತ್ಬೇಕಾ? ನೋ. ನೋಡಿ ಕುದುರೆ ಓನರ್ಸ್ದು ID ಕಾರ್ಡ್ ಅಂತೆ ಇದು. ಇದನ್ನು ತಗೊಂಡೋಗಿ ಇಲ್ಲಿ ಮೇಲೆ ತೋರಿಸ್ಬೇಕಂತೆ ನಾವು. ಅವ್ರು ನಮಗೆ ಕುದುರೆ ಓನರ್ ಬಂದು ಕುದುರೆ ಕೊಡ್ತಾರಂತೆ. ಅಥವಾ ಕುದುರೆ ಓನರ್ ID ಕಾರ್ಡ್ ನಾವು ನಮಗೆ ಕೊಟ್ಟರು, ಯಾಕೆ ಕೊಟ್ಟರು ನೋಡ್ತಾ ಇದ್ದೀವಿ. ಅವ್ರು ನೋಡಿದ್ರೆ ಕುದುರೆ ಓನರ್ ಅವರೇ ಕರ್ಕೊಂಬಂದಿದ್ದು ಪಾಪ, ಹೇಗೋ ಮಾಡಿ ಕರ್ಕೊಬಂದ್ರು. ಮೀನ್ಮೇಲೆ ಇಲ್ಲಿ ಸೀನರಿ ತೋರಿಸ್ತೀನಿ ನೋಡಿ, ಈ ಥರ ಉಂಟು. ಹಾಂ, ಕುದುರೆ ಎಲ್ಲ ಬರ್ತಾ ಇದೆ.
स्वतंत्र बेड ಬೆಡ್ಡ ಆಯ್ತು ರೈಟ್ ಇತ್ತು ಇದ್ದೆ ತಾನೇ ಆನೈತ್ರಿ ಸುತ್ತ ಆನೈತೆ ಆನೈತ್ರಿ ನೋಡಾಕ ಭಯ್ಯ ಒಡೆಗೆ ಹೊಳ್ತಂಪ ಅಂತ ಉಳ್ಳಾರ ಗೊತ್ತಿದ್ದಿ ಪೇಮೆಂಟ್ ಒಂದು ಜೊತೆ ಪ್ರೀಪೇಡ್ ಕೊಂಟಾರಾ ಏತ್ ಕರೆ ಓ ಪ್ರೈಸ್ ಪಾಡಿ ಇರುತ್ತ ಎಂಕ್ಲಿಗೆ ಜಾಸ್ತಿ ಬಂಡಾರ ಆಯ್ತು ಆಯ್ತಾ ನೋಡಿ ಇದ್ರದ್ದು ಪ್ರೈಸು ಡೀಟೇಲ್ಸ್ ಈ ಥರ ಇರುತ್ತೆ ಪೇಮೆಂಟ್ ಕರ್ನಾಡಿ ಇಲ್ಲಿ ಪೇಮೆಂಟ್ ಮಾಡಿ ನಮ್ಮ ಡೇ 2 ಲಾಗ್. ಸೊ ನಾವು ನೆಕ್ಸ್ಟ್ ಕೇದಾರ್ನಾಥ್ಗೆ ಹೇಗೆ ಹೋದ್ವಿ ಅನ್ನೋದನ್ನ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀವಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಬಾಯ್.